ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಡೇನ ಎಲ್ಲ ಹೊರಗಡೆ ಹೋಗ್ತಿದ್ವಿ, ಹಾಗಾಗಿ ಪ್ರಿಪೇರ್ ಆಗ್ತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ಆನಂತರ ಸಿಗ್ತೀನಿ. ಸ್ನಾನ ಎಲ್ಲ ಮುಗೀತು, ಇವಾಗ ರೆಡಿ ಆಗೋಣ. ಫಸ್ಟು ಫೇಸ್ಗೆ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋಣ. ಆನಂತರ ಒಂದು ಸನ್ಸ್ಕ್ರೀಮ್, ಹಾಗೆ ಒಂದು ಲೈಟಾಗಿ ಐಲೈನರ್ ಮತ್ತು ಲಿಪ್ ಬಾಮ್ ಅಷ್ಟೇ. ಇವತ್ತಿನ ಮೇಕಪ್ ಇಷ್ಟೇ ಇರುತ್ತೆ, ಜಾಸ್ತಿ ಏನು ಮೇಕಪ್ ಮಾಡೋದಕ್ಕೆ ಹೋಗೋದಿಲ್ಲ. ಟೆಂಪಲ್ಗೆ ಹೋಗ್ತಿದ್ವಿ, ಹಾಗಾಗಿ ರೆಡಿ ಆಗ್ತಿದ್ವಿ. ದಿಯಾನು ಇನ್ನೂ ಸ್ನಾನ ಆಗಿಲ್ಲ, ಅವಳಿಗೆ ಇವತ್ತು ನೀರೇ ಬಿಸಿ ಇರಲಿಲ್ಲ, ಹಾಗಾಗಿ ಹೀಟರ್ ಹಾಕಿದ್ದೀನಿ. ಅವಳಿಗೆ ನೀರು ಕಾಯ್ದ ನಂತರ ಅವಳಿಗೂ ಕೂಡ ಸ್ನಾನ ಮಾಡಿಸ್ಬೇಕು. ಒಂದೊಂದು ಸೋಲಾರ್ ಇದ್ದರೆ ಇದೇ ಥರ ಆವಾಗವಾಗ ಕೈ ಕೊಡ್ತಾ ಇರುತ್ತೆ. ಜಾಸ್ತಿ ಬಿಸಿ ಇದ್ರೆ ಮಾತ್ರ ಕಾಯುತ್ತೆ, ಇಲ್ಲ ಅಂದರೆ ಕಾಯೋದೇ ಇಲ್ಲ ನೀರು. ಹಾಗಾಗಿ ಇವತ್ತು ಕೂಡ ಹಾಗೆ ಆಗಿತ್ತು. ಬೆಳಗ್ಗೆನೆ ಬೇಗ ಎದ್ದು ರೆಡಿ ಆಗ್ತಿದ್ವಿ, ಆದರೆ ನೀರೇ ಕಾಯ್ದಿರಲಿಲ್ಲ. ಹಾಗೆಯೇ ಒಂದು ಬಿಂದಿ ಇಟ್ಟು ಆನಂತರ ಏರ್ನ ಸ್ವಲ್ಪ ಡ್ರೈ ಮಾಡ್ಕೊಬಿಡೋಣ, ಇನ್ನೂ ಟೈಮ್ ಇದೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂತ ಬಂದೆ. ಏರ್ನ ಡ್ರೈ ಮಾಡಿಕೊಂಡು ಆನಂತರ ಕೆಳಗಡೆ ಹೋಗಿ ಹಿಂಗೆ ಸ್ನಾನ ಮಾಡಿಸ್ಬೇಕು. ಆನಂತರ ತಿಂಡಿ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟನ್ನ ಮಾಡಿಕೊಂಡೆ, ಅದನ್ನೇನು ಹಾಕೋಕ್ಕೆ ಹೋಗಲಿಲ್ಲ. ಬೇಗ ಬೇಗನೆ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ 6 ಗಂಟೆಗೆ ಎದ್ದು ತಿಂಡಿ ಎಲ್ಲ ಮುಗಿಸಿ ಆನಂತರ ಸ್ನಾನಕ್ಕೆ ಹೋದೆ. ಆನಂತರ ಇದು ನನ್ನ ಡಿಯೋಡ್ರೆಂಟ್. ಫ್ರೇಗ್ರೆನ್ಸ್ ಅಂತೂ ವಾವ್ ಅನ್ನೋ ಥರನೇ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಗಿದೆ. ನಿಮಗೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಹೊರಟು ಎಲ್ಲರೂ ಕಾರ್ನ ಹತ್ಕೊಳ್ತಿದ್ದೀವಿ. ಹತ್ತಿ ಸ್ವಲ್ಪ ದೂರ ಬಂದು ಪೂಜೆಗೆ ಬೇಕಾಗಿರುವಂಥ ಹಣ್ಣು, ಕಾಯಿ, ಹೂವು ಅದನ್ನೆಲ್ಲ ತೊಗೊಳ್ತಿದ್ವಿ. ದೇವಸ್ಥಾನದ ಹತ್ರ ಅದೆಲ್ಲ ಸಿಗೋದಿಲ್ಲ, ಹಾಗಾಗಿ ಹೊರಗಡೆಯಿಂದನೇ ಸಿಟಿಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಹಸ್ಬೆಂಡ್ ಮತ್ತು ಅತ್ತೆ ಅವರ ಅಪ್ಪ ಅಮ್ಮ, ಅವರ ನಾದಿನಿಯರು ಇಬ್ಬರು, ನಾನು, ದಿಯಾ, ಇಷ್ಟು ಜನ ಹೋಗ್ತಿದ್ದೀವಿ. ಎಲ್ಲರೂ ಕೂಡ ಅಲ್ಲಿ ತುಂಬ ಜನ ಬರ್ತಾರೆ, ಅಂದರೆ ಅಮ್ಮನ ಅತ್ತೆಯ ಅಕ್ಕ ತಂಗಿಯಂದಿರು, ಅವ್ರ ಫ್ಯಾಮಿಲಿ ಅವರೆಲ್ಲರೂ ಬರ್ತಾರೆ. ಇವಾಗ ನಾವು ಇಲ್ಲಿಂದ ಇಷ್ಟು ಜನ ಹೋಗ್ತಿದ್ದೀವಿ. ಅಲ್ಲಿ ಪೂಜೆನ ಮುಗಿಸ್ಕೊಂಡು ಆನಂತರ ಅಲ್ಲೇ ಎಡೆ ಕೊಡಬೇಕು ಅಂತ ಹರಕೆ ಇತ್ತಂತೆ ತಾತ ಅವ್ರ ಮನೇಲಿ, ಹಾಗಾಗಿ ಹೊರಟು ಹೋಗ್ತಾ ಇದ್ದೀವಿ. ಇನ್ನೇನು ಬಂದಿದ್ದೀವಿ, ದೇವಸ್ಥಾನದೊಳಗಡೆ ಹೋಗೋಣ ಬನ್ನಿ. ಇದು ಆದಿಶಕ್ತಿ ಹುಚ್ಚಮ್ಮ ದೇವಿ ಅಂತ ನೇಮ್ ಇದೆ, ಆದರೆ ನಾವು ಕರೆಯೋದು ಕರ್ನಾಳಮ್ಮ ಅಂತ. ನಾವು ಎಲ್ಲರೂ ಕೂಡ ಹಾಗೇನೆ ಕರೀತಾರೆ, ಆದಿಶಕ್ತಿ ಹುಚ್ಚಮ್ಮ ದೇವಿ ಅಂತ. ಇವಾಗ ಆಲ್ರೆಡಿ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗಿದ್ದೀವಿ. ಗಂಧ ಕೂಡ ತೆಗೆದಕ್ಕಿಟ್ಟಿದ್ದಾರೆ, ಹಾಗಾಗಿ ಮಕ್ಕಳು ಕೂಡ ಕಾಯ್ತಾ ಇದ್ರೆ ಅವರಿಗೆ ತೆಗಿಯೋಕ್ಕಾಗಲಿಲ್ಲ ಅಂತ ನಾನೇ ಗಂಧನ ಹಚ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಹಾಗೆಯೇ ಒಳಗಡೆ ಹೋಗೋಣ ಇವಾಗ. ದೇವರಂತ ನೋಡೋದಕ್ಕೆ ವಾವ್ ಅನಿಸುತ್ತೆ, ಅಷ್ಟು ನೀಟಾಗಿ ರೆಡಿ ಮಾಡಿರ್ತಾರೆ ಪ್ರತಿದಿನ ಕೂಡ. ನನಗಂತೂ ಇಲ್ಲಿ ಬಂದರೆ ಹೋಗೋದಕ್ಕೆ ಮನಸ್ಸೇ ಬರಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕೂರೋಣ, ಇನ್ನೊಂದು ಸ್ವಲ್ಪ ಹೊತ್ತು ಕೂರೋಣ ಅನಿಸುತ್ತೆ, ಅಷ್ಟು ಮುದ್ದಾಗಿರುತ್ತೆ, ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಕೂಡ. ಇವಾಗ ಪೂಜೆಗೆ ಎಲ್ಲ ಹಣ್ಣು, ಕಾಯಿ, ಹೂವು ಎಲ್ಲನೂ ಬುಟ್ಟಿಗೆ ಜೋಡಿಸ್ಕೊಂಡು, ಹಾಗೆ ತಳಿಗೆ ಅಂತ ಮೊಸರನ್ನ ತೊಗೊಬಂದಿದ್ವಿ, ಅದನ್ನು ಕೂಡ ಕೊಟ್ಟು ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಆನಂತರ ಹೊರಗಡೆ ಹೋಗಿ ಚಿಕನ್ ಮಾಡಬೇಕು ಅಂತ ಒಪ್ಪಿಸ್ಬೇಕು ಅಂತ. ಈ ದೇವರಿಗೆ ಚಿಕನ್ನು ಮಟನ್ನು ಅದೆಲ್ಲ ಆಗುತ್ತೆ, ಹಾಗಾಗಿ ಹರಕೆನ ಇರೋರು ಇಲ್ಲೇ ಬಂದು ಹರಕೆ ಕೊಟ್ಟು ಎಡೆ ಕೂಡ ಕೊಟ್ಟು ಹೋಗ್ತಾರೆ. ಇದೇನು ಪುರದಮ್ಮ ದೇವಸ್ಥಾನಕ್ಕೆ ಹೋಗೋರಿಗೆ ಗೊತ್ತಿರುತ್ತೆ, ಅದೇ ಥರ ಈ ದೇವಸ್ಥಾನದಲ್ಲೂ ಕೂಡ ಮಾಡ್ತೀವಿ. ತಕ್ಷಣ ಹೊರಗಡೆ ಹೋಗೋಣ, ಅಲ್ಲೂ ಕೂಡ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಕೊನೆ ತನಕ.
ಕೊಡ್ತೀನಿ ಕೊಟ್ಟು ದಿಯಾ ನೋಡಿ ಮೊಸರನ್ನ ತಳಿಗೆ ಆದ ತಕ್ಷಣ ತಿನ್ನೋದಕ್ಕೆ ರೆಡಿ ಆಗಿದ್ದಾಳೆ. ಟೇಸ್ಟ್ ಮಾಡ್ತಿದ್ದಾಳೆ. ಅವಳಂತೂ ಮೊಸರನ್ನ ಅವಳು ತಿನ್ನೋದೇ ಇಲ್ಲ. ಮೊಸರನ್ನ ಈ ತಿನ್ನೋದೇ ರೀತಿ ಇಲ್ಲ. ಆದ್ರೆ ಯಾವಾಗ್ಲಾದ್ರು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತಿಂತ ಮೊಸರನ್ನ ಅಂದಾಗ ಮಾಡ್ಕೊ ಮಾತ್ರ ಬಂದಾಗ ನಾನು ತಿಂತೀನಿ ಅಂತ ತಿಂತಾಳೆ. ನಾವು ತಿಂದ್ರೆ ನಾವು ಹಾಗೆ ಪರವಾಗಿಲ್ಲ ತಿನ್ಲಿ ಅಂತ ಅಂತ ಹಾಗೇನೆ ಸುಮ್ಮನಾಗ್ಬಿಡ್ತೀವಿ. ಬಿಟ್ಟಿದೀನಿ. ಆನಂತರ ಹಾಗೇನೆ ಇವಾಗ ಒಂದ್ ರೌಂಡ್ ಪ್ರದಕ್ಷಿಣೆ ಹಾಕೋ ಬರೋಣ ದೇವಸ್ಥಾನ ಸುತ್ತ. ಇವರು ಅತ್ತೆ ಅವರ ಅಮ್ಮ. ಅವರಿಗೆ ನಡಿಯಕ್ ಆಗೋದಿಲ್ಲ, ಸುಸ್ತಾಗ್ಬಿಟ್ಟಿದ್ದಾರೆ. ಅಂದ್ರೆ ಅವರಿಗೆ ನಡುಗ್ ಬರುತ್ತೆ ಜಾಸ್ತಿ, ಫುಲ್ ಬಾಡಿ ಎಲ್ಲ ನಡುಗೋ ತರ. ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ, ಹೋಗೋಣ ನಾವು ಹೋಗ್ತಿದೀವಿ ಅಂತ ಅವರು ಕೂಡ ಬಂದ್ರು. ಅಷ್ಟರಲ್ಲಿ ಈಗ ಅಡ್ಗೆ ಮಾಡೋದಕ್ಕೆ ಎಲ್ಲಾನು ಕೂಡ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ರು. ಅದನ್ನ ರುಬ್ಕೋಬೇಕಿತ್ತು, ಮಿಕ್ಸಿ ಬೇರೆ ತಂದಿರ್ಲಿಲ್ಲ, ಕಲ್ಲಿತ್ತು. ಅದ್ರಲ್ಲೇ ರುಬ್ಕೋಬಿಡೋಣ ಅಂತ ರುಬ್ತಾ ಇದ್ದೆ. ಹಸ್ಬೆಂಡ್ ಎಲ್ಲ ಹೆಲ್ಪ್ ಮಾಡ್ಕೊಡ್ತಿದ್ದಾರೆ. ಆ ಸೊಪ್ಪೆಲ್ಲ ಕಟ್ ಮಾಡೋದು, ಈರುಳ್ಳಿ ಕಟ್ ಮಾಡೋದು, ಬೆಳ್ಳುಳ್ಳಿ ಸೋಸೋದು, ಎಲ್ಲದಕ್ಕೂ ಕೂಡ ಎಲ್ರು ಸೇರಿನೇ ಮಾಡಿದ್ದು ಅಡ್ಗೆನ. ಎಲ್ರು ಹ್ಯಾಪಿಯಾಗಿ ಹೊಂದ್ಕೊಂಡು ಎಲ್ಲ ಕೆಲ್ಸನೂ ಮುಗಿಸ್ಕೊಂಡ್ವಿ. ಇವತ್ತು ಕುಕಿಂಗ್ ಕೆಲಸ ಬಂದ್ಬಿಟ್ಟು ಮೈದ್ನ ಮಾಡ್ತಾರೆ. ಅವ್ರು ಇನ್ನೂ ಬಂದಿಲ್ಲ, ಇವಾಗ ಬರ್ತಿದ್ದಾರೆ ಅನ್ಸುತ್ತೆ. ಬಂದ ತಕ್ಷಣನೇ ಅವ್ರು ಒಗ್ಗರಣೆಗೆ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಅಡ್ಗೆ ಮಾಡೋದಕ್ಕೆ. ನಮ್ದೇನಿದ್ರು ರುಬ್ಬೋದು, ಕೊಯ್ಯೋದು ಇಷ್ಟು ಮಾತ್ರ. ಒಗ್ಗರಣೆಗೆ ಹಾಕೋದು ಅಡ್ಗೆ ಎಲ್ಲ ಅವರೇ ಮಾಡ್ತಾರೆ. ಟೇಸ್ಟಿಯಾಗಿ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲೋದ್ರು ಅವ್ರ ಕೈಲೇ ಮಾಡಿಸ್ತೀವಿ, ಚೆನ್ನಾಗಿ ಕುಕ್ ಮಾಡ್ತಾರೆ ಅಂತ. ಹಾಗೆ ಅವ್ರಿಗೆ ಇವರು ದೊಡ್ಡ ಮಾವ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಚಿಕನ್ ಎಲ್ಲ ನೀಟಾಗಿ ಕಟ್ ಮಾಡಿಸಿ ತೊಳೆದು ತೆಗ್ದಿಟ್ಕೊಂಡಿದ್ರು, ಅದನ್ನು ಕೂಡ ಸೇರಿಸ್ತಿದ್ದಾರೆ. ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ. ನಮ್ಮ ಫ್ಯಾಮಿಲಿ ಅವರೆಲ್ಲ ಇದೇ ತರ ಎಲ್ಲಾದ್ರೂ ಹೋದ್ರೆ ಒಟ್ಟಿಗೆ ಎಲ್ರು ಬಂದಿರ್ತಾರೆ. ಪ್ರತಿಯೊಬ್ರು ಮಿಸ್ ಮಾಡ್ದೆ ಹ್ಯಾಪಿಯಾಗಿ ಎಲ್ರು ಕೂಡ ಮಾತಾಡ್ಕೊಂಡು ಖುಷಿಯಾಗಿ ಕೆಲಸ ಮಾಡ್ಕೊಂಡು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಎಲ್ರು ಕೂಡ ಎಂಜಾಯ್ ಮಾಡ್ತೀವಿ. ಹಾಗೇನೆ ಇವಾಗ ಅಡ್ಗೆ ಆಯ್ತು, ಅದನ್ನ ಎಡೆ ತಗೊಂಡ್ ಬಂದಿದ್ವಿ, ದೇವ್ರಿಗೆ ಇಟ್ಟು ಪೂಜೆನ ಮಾಡಿಸ್ಕೊಂಡು ಆನಂತರ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ಬೇಕು. ಇವಾಗ ಫಸ್ಟ್ ಪೂಜೆನ ಮುಗಿಸ್ಕೊಬಿಡೋಣ. ಹಾಗೇನೆ ಮುಂದೆ ಇಟ್ಟು ಪೂಜೆ ಮಾಡ್ಬಿಡ್ತಾರೆ. ಆದ್ರೆ ಬಾಳೆದೆಲೆ ಹಾಸಿ ಊಟ ಅದ್ರ ಮೇಲಿಟ್ಟು ಪೂಜೆನ ಮಾಡುದು ಅದನ್ನೆಲ್ಲ ಮಾಡೋದಿಲ್ಲ ಇಲ್ಲಿ. ಬರೀ ಹಾಗೇನೆ ದೇವಸ್ಥಾನ ಒಳಗಡೆ ಇಟ್ಟು ಪೂಜೆ ಮಾಡೋದ್ರಿಂದ ಗಲೀಜಾಗ್ಬಿಡುತ್ತೆ ಅಂತ ಹಾಗೇನೆ ಇಟ್ಟು ಪೂಜೆನ ಮಾಡಿ ಕೊಡ್ತಾರೆ. ಪೂಜೆನ ಮುಗಿಸ್ಕೊಂಡ್ ಬಂದು ಆನಂತರ ಊಟಕ್ಕೆ ಕೂಡ ಕುತ್ಕೊಂಡಿದೀವಿ. ಊಟನ ಮುಗಿಸ್ಕೊಂಡು ಇನ್ನೇನು ಹೊರಡ್ಬೇಕು. ಎಲ್ರು ಕೂಡ ಊಟನ ಮಾಡ್ತಾ ಇದ್ದೀವಿ. ಒಂದ್ ರೌಂಡ್ ಊಟ ಮುಗಿಸಿದ್ದಾರೆ ಬೇರೆಯವರೆಲ್ಲ. ಈಗ ನಾವು ನೆಕ್ಸ್ಟ್ ಅಂತ ಇಲ್ಲಿ ಕೂತಿದೀವಿ. ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಿದ್ವಿ. ಅಷ್ಟರಲ್ಲಿ ಹೊಸ ಜೋಡಿ ಬರ್ತಿದ್ರು, ಮದ್ವೆ ಇವಾಗ ತಾನೇ ಮದ್ವೆ ಆಗಿ ದೇವಸ್ಥಾನಕ್ಕೆ ಬರ್ತಿದ್ರು. ಅವ್ರನ್ನು ಕೂಡ ನೋಡ್ಕೊಂಡು ಆನಂತರ ಹೊರಡ್ತಿದೀವಿ. ದೇವಸ್ಥಾನ ನೋಡ್ಕೊಂಡು ಲಾಸ್ಟಿಗೆ ಒಂದ್ಸಲ ಕೈ ಮುಕ್ಕೊಂಡು ಮನೆಗ್ ಬಂದ್ವಿ. ಮನೆಗ್ ಬಂದಾದ್ಮೇಲೆ ತುಂಬಾ ಲೇಟ್ ಆಗಿತ್ತು, 6 ಗಂಟೆ ಆಗಿತ್ತು. ತಲೆನೋವು ಬೇರೆ ಬರ್ತಿತ್ತು. ಹಾಗಾಗಿ ಸ್ವಲ್ಪ ಟೀ ಕುಡಿಯೋಣ ಅಂದ್ಕೊಂಡು ಟೀನ ಮಾಡ್ಕೊಳ್ತಿದ್ದೆ. ಟೀನ ಕುಡ್ದು ಇವತ್ತಿನ ಡೇನ ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ತರ ಬೇರೆ ಬೇರೆ ನನ್ನ ಬ್ಲಾಗ್ ಯಾವ ತರ ಇರುತ್ತೆ, ನನ್ನ ದಿನನಿತ್ಯ ಚರಿತ್ರೆ ಯಾವ ತರ ಇರುತ್ತೆ ಅಂತ ಡೈಲಿ ಹಾಕ್ತಾ ಇರ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಲವ್ ಯು ಆಲ್.